ರಾಹುಲ್ ಗಾಂಧಿಯವರನ್ನ ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಿಡಲು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ಬಿಜೆಪಿ ಬಳಸಿಕೊಳ್ತಾ ಇದೆಯಾ? ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಮಾಡ್ತಾ ಇರುವ ಈ ಗಂಭೀರ ಆರೋಪಗಳ ಹಿಂದಿನ ಸತ್ಯಾಸತ್ಯತೆ ಏನು? ಇತ್ತೀಚಿನ ದಿನಗಳಲ್ಲಿ ಇಡಿ, ಸಿಬಿಐನಂತಹ ತನಿಖಾ ಸಂಸ್ಥೆಗಳ ನೋಟಿಸ್ಗಳು ಮತ್ತು ಕಾನೂನು ಸಮರಗಳು ದೇಶದಾದ್ಯಂತ ದೊಡ್ಡ ರಾಜಕೀಯ ಬಿರುಗಾಳಿಯನ್ನೇ ಎಬ್ಬಿಸಿವೆ. ಒಂದು ಕಡೆ ಇದು ಭ್ರಷ್ಟಾಚಾರದ ವಿರುದ್ಧದ ಕಟ್ಟುನಿಟ್ಟಿನ ಕ್ರಮ ಎಂದು ಆಡಳಿತ ಪಕ್ಷ ಪ್ರತಿಪಾದಿಸ್ತಾ ಇದ್ರೆ, ಇನ್ನೊಂದು ಕಡೆ ಇದು ವಿರೋಧ ಪಕ್ಷಗಳ ಪ್ರಮುಖ ಧ್ವನಿಯನ್ನ ಅಡಗಿಸಲು ಮಾಡ್ತಾ ಇರುವ ರಾಜಕೀಯ ಪಿತೂರಿ ಎಂದು ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ರಾಹುಲ್ ಗಾಂಧಿ ವಿರುದ್ಧ ಬಂದಿರುವ ಪ್ರಮುಖ ಕಾನೂನು ಪ್ರಕರಣಗಳು, ಕಾಂಗ್ರೆಸ್ ನಾಯಕರ ಪ್ರಮುಖ ಆರೋಪಗಳು ಮತ್ತು ಈ ರಾಜಕೀಯ ಹಗ್ಗ ಜಗ್ಗಾಟದ ಹಿಂದಿರುವ ರಹಸ್ಯವೇನು ಅನ್ನೋದ್ರ ಬಗ್ಗೆನೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಭಾರತದ ಪ್ರಸ್ತುತ ರಾಜಕೀಯ ವಲಯದಲ್ಲಿ ಕೇಂದ್ರೀಯ ತನಿಖಾ ಸಂಸ್ಥೆಗಳ ಪಾತ್ರ ಮತ್ತು ಕಾರ್ಯಾಚರಣೆಯ ವೈಖರಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು, ಆಡಳಿತ ಪಕ್ಷ ಅಂದ್ರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಇಡಿ, ಸಿಬಿಐ, ಐಟಿ ಇಲಾಖೆಯಂತಹ ಸಂಸ್ಥೆಗಳನ್ನ ರಾಜಕೀಯ ಅಸ್ತ್ರಗಳನ್ನಾಗಿ ಬಳಸಿಕೊಳ್ತಾ ಇದೆ ಎಂದು ಗಂಭೀರವಾಗಿ ಆರೋಪಿಸ್ತಾ ಇವೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನ ರಾಜಕೀಯ ಸಾರ್ವಜನಿಕ ಜೀವನದಿಂದ ಹಂತ ಹಂತವಾಗಿ ದೂರವಿಡಲು ಹಾಗೂ ಇವರ ನಾಯಕತ್ವವನ್ನು ಕಾನೂನು ಸುಳಿಯಲ್ಲಿ ಬಂಧಿಸಲು ಬಹುಪದರದ ತಂತ್ರವನ್ನ ಅನುಸರಿಸಲಾಗುತ್ತಿದೆ ಎಂಬುದು ವಿಪಕ್ಷಗಳ ಪ್ರಮುಖ ಪ್ರತಿಪಾದನೆಯಾಗಿದೆ. ಈ ಆರೋಪಗಳ ಹಿನ್ನೆಲೆಯಲ್ಲಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ಇತ್ತೀಚಿನ ನ್ಯಾಯಾಂಗ ಬೆಳವಣಿಗೆಗಳು, ವಿವಿಧ ರಾಜ್ಯಗಳಲ್ಲಿ ದಾಖಲಾಗಿರುವಂತಹ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗಳು, ತೆರಿಗೆ ಇಲಾಖೆಯ ಕ್ರಮಗಳು ಮತ್ತು ವಾಷಿಂಗ್ ಮಷಿನ್ ರಾಜಕೀಯದ ಪರಿಣಾಮಗಳನ್ನು ವಿಶ್ಲೇಷಿಸುವುದು ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರ ವಿರುದ್ಧ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯ ಹೂಡಿದ್ದಂತಹ ದಾಖಲಿಸಿದ್ದಂತಹ ಅತ್ಯಂತ ಪ್ರಮುಖ ಅಕ್ರಮ ಹಣ ವರ್ಗಾವಣೆ ಪ್ರಕರಣವಾಗಿದೆ. ಆದರೆ ದೆಹಲಿಯ ವಿಶೇಷ ನ್ಯಾಯಾಲಯವು ಇಡಿ ಸಲ್ಲಿಸಿದಂತಹ ದೋಷಾರೋಪಣ ಪಟ್ಟಿಯನ್ನ ಸ್ವೀಕರಿಸಲು ನಿರಾಕರಿಸಿ ಪ್ರಕರಣವನ್ನ ವಜಾಗೊಳಿಸಿರುವುದು ಈ ಸುದೀರ್ಘ ಕಾನೂನು ಹೋರಾಟದಲ್ಲಿ ನಿರ್ಣಾಯಕ ತಿರುವನ್ನ ನೀಡಿದೆ. ವಿಶೇಷ ನ್ಯಾಯಾಧೀಶ ವಿಶಾಲ್ ಅವರು ನೀಡಿದ ಆದೇಶದ ಪ್ರಕಾರ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ಅಡಿಯಲ್ಲಿ ತನಿಖೆ ಮತ್ತು ಪ್ರಾಸಿಕ್ಯೂಷನ್ ದೂರು ದಾಖಲಿಸಲು ಶಾಸನಬದ್ಧ ತನಿಖಾ ಸಂಸ್ಥೆಯಿಂದ ದಾಖಲಾದ ಪ್ರಾಥಮಿಕ ವರ್ತಮಾನ ವರದಿ ಅತ್ಯಗತ್ಯವಾದ ಮೂಲಭೂತ ಅರ್ಹತೆಯಾಗಿದೆ. ಬಿಜೆಪಿಯ ನಾಯಕ ಸುಬ್ರಮಣ್ಯಂ ಸ್ವಾಮಿಯವರು 2013-14ರಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಖಾಸಗಿ ದೂರಿನ ಆಧಾರದ ಮೇಲೆ ಇಡಿ ತನಿಖೆಯನ್ನ ಪ್ರಾರಂಭಿಸಿತ್ತೇ ಹೊರತು ಯಾವುದೇ ಪೊಲೀಸ್ ಸಂಸ್ಥೆಯ ಎಫ್ಐಆರ್ ಆಧಾರದ ಮೇಲಲ್ಲ. ಎಫ್ಐಆರ್ ಇಲ್ಲದೆ ಪಿಎಂಎಲ್ಎ ಪ್ರಕ್ರಿಯೆಗಳನ್ನ ನಡೆಸುವುದು ಕಾನೂನು ಬಾಹಿರ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಇಡಿಯು ತನ್ನ ಸ್ವಂತ ತಾಂತ್ರಿಕ ನಿಯಮಾವಳಿಗಳನ್ನು ಮತ್ತು ಸುದೀರ್ಘ ಕಾಲದಿಂದ ಅನುಸರಿಸಿಕೊಂಡು ಬಂದಿದ್ದ ಪ್ರಕ್ರಿಯೆಗಳನ್ನು ಉಲ್ಲಂಘಿಸಿದೆ ಎಂದು ನ್ಯಾಯಾಲಯ ಗಮನಿಸಿದೆ. 2014ರಿಂದ 2021ರವರೆಗೆ ಸಂಸ್ಥೆಯ ಆಂತರಿಕ ಫೈಲ್ಗಳಲ್ಲಿ ಯಾವುದೇ ಮೂಲ ಅಪರಾಧ ಕಂಡುಬಂದಿಲ್ಲ ಎಂಬ ನಿಲುವಿದ್ದರೂ ಕೂಡ 2021ರ ಜೂನ್ 30ರಂದು ಇದ್ದಕ್ಕಿದ್ದಂತೆ ಇಸಿಐಆರ್ ದಾಖಲಿಸುವ ಮೂಲಕ ಪ್ರಕ್ರಿಯೆಯ ನಿಯಮಾವಳಿಗಳನ್ನೇ ತಲೆಕೆಳಗಾಗುವಂತೆ ಮಾಡಲಾಗಿತ್ತು. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಜಾಗತಿಕ ಮಾರ್ಗದರ್ಶಿ ಸೂತ್ರಗಳನ್ನ ಜಾರಿ ನಿರ್ದೇಶನಾಲಯದ ಈ ಕ್ರಮ ವಿರುದ್ಧವಾಗಿತ್ತು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಮತ್ತು ಯಂಗ್ ಇಂಡಿಯನ್ ಸಂಸ್ಥೆಗಳ ನಡುವಿನ ವಹಿವಾಟಿನಲ್ಲಿ ಯಾವುದೇ ಹಣ ವರ್ಗಾವಣೆ ಅಥವಾ ಆಸ್ತಿಯ ಭೌತಿಕ ವರ್ಗಾವಣೆ ನಡೆದಿಲ್ಲ ಎಂಬ ಕಾಂಗ್ರೆಸ್ ಪಕ್ಷದ ವಾದಕ್ಕೆ ಈ ತೀರ್ಪು ಬಲ ನೀಡಿದೆ. ದೆಹಲಿ, ಮುಂಬೈ ಮತ್ತು ಲಕ್ನೋಗಳಲ್ಲಿರುವ ಸುಮಾರು 661ರಿಂದ 751 ಕೋಟಿ ಮೌಲ್ಯದ ಆಸ್ತಿಗಳನ್ನು ಇಡಿ ಜಪ್ತಿ ಮಾಡಿತ್ತು. ನ್ಯಾಯಾಲಯದ ಈ ಆದೇಶವು ಗಾಂಧಿ ಕುಟುಂಬದ ಅಂದ್ರೆ ರಾಹುಲ್ ಗಾಂಧಿ ಕುಟುಂಬದ ತೇಜೋವಧೆಗೆ ನಡೆದ ರಾಜಕೀಯ ಸಂಚನ್ನ ಬಯಲು ಮಾಡಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಹಿರಿಯ ವಕೀಲ ಅಭಿಷೇಕ್ ಮನು ಪ್ರತಿಪಾದಿಸಿದ್ದಾರೆ. ಇನ್ನು ಮತ್ತೊಂದು ಕಡೆ ಬಿಜೆಪಿ ನಾಯಕರು ಇದು ತಾತ್ಕಾಲಿಕ ರಿಲೀಫ್ ಮಾತ್ರವಾಗಿದ್ದು ದೆಹಲಿ ಪೊಲೀಸರ ಹೊಸ ಎಫ್ಐಆರ್ ಆಧಾರದಲ್ಲಿ ಕಾನೂನು ಪ್ರಕ್ರಿಯೆ ಮುಂದುವರಿಯಲಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ಸಾರ್ವಜನಿಕ ಭಾಷಣಗಳನ್ನು ಗುರಿಯಾಗಿಸಿಕೊಂಡು ದೇಶದ ವಿವಿಧ ನ್ಯಾಯಾಲಯಗಳಲ್ಲಿ ಸರಣಿ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಗಳನ್ನು ಹೂಡುವುದು ಇವರನ್ನ ನಿರಂತರವಾಗಿ ನ್ಯಾಯಾಂಗ ಪ್ರಕ್ರಿಯೆಗಳಲ್ಲಿ ನಿರತರನ್ನಾಗಿ ಸುಳಿಯಲ್ಲಿ ಸಿಲುಕಿಸುವ ಮೂಲಕ
ಮತ್ತೊಂದು ಕಾರ್ಯಾಚರಣೆಯಾಗಿದೆ. ಭಾರತೀಯ ದಂಡ ಸಂಹಿತೆಯ ಕಾಯ್ದೆ 499 ಮತ್ತು 500ನ ಅಡಿಯಲ್ಲಿ ದಾಖಲಾಗುತ್ತಿರುವ ಈ ಪ್ರಕರಣಗಳು ನಾಯಕರ ಸಮಯ ಮತ್ತು ಸಂಪನ್ಮೂಲಗಳನ್ನ ವ್ಯಯಿಸುವಂತೆ ಮಾಡ್ತಾ ಇವೆ. ಮಹಾರಾಷ್ಟ್ರದ ಬಿಂವಾಡಿ ನ್ಯಾಯಾಲಯದಲ್ಲಿ RSS ಕಾರ್ಯಕರ್ತ ರಾಜೇಶ್ ಕುಂಟೆ ಹೂಡಿರುವ ದಾಖಲಿಸಿರುವ 2014ರ ಮಾನನಷ್ಟ ಮೊಕದ್ದಮೆಯು ಇದಕ್ಕೊಂದು ಪ್ರಮುಖ ಎಕ್ಸಾಂಪಲ್ ಆಗಿದೆ. ಮಹಾತ್ಮ ಗಾಂಧೀಜಿಯವರ ಹತ್ಯೆಯ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಮಾಡಿದ ಹೇಳಿಕೆಯನ್ನ ಪ್ರಶ್ನಿಸಿ ಈ ಪ್ರಕರಣ ದಾಖಲಾಗಿದ್ದು, ಇದರಲ್ಲಿ ರಾಹುಲ್ ಗಾಂಧಿ ಸ್ವತಃ ಹಾಜರಾಗಿ ಜಾಮೀನನ್ನ ಪಡೆದಿದ್ದಾರೆ. ಇತ್ತೀಚೆಗೆ ಇವರ ಜಾಮೀನುದಾರರಾಗಿದ್ದ ಮಾಜಿ ಕೇಂದ್ರ ಸಚಿವ ಶಿವರಾಜ್ ಪಾಟೀಲ್ ಅವರ ನಿಧನದ ನಂತರ ನ್ಯಾಯಾಲಯವು ರಾಹುಲ್ ಗಾಂಧಿ ಅವರಿಗೆ ಸ್ವಂತ ಹಾಜರಾಗಿ ಹೊಸ ಶ್ಯೂರಿಟಿಯನ್ನ ಸಲ್ಲಿಸಲು ಸೂಚಿಸಿದೆ. ಇನ್ನು ಮತ್ತೊಂದು ಕಡೆ ಅಸ್ಸಾಂನ ಬಾರ್ಪೇಟಾ ಸತ್ರ ಮಠಕ್ಕೆ ಪ್ರವೇಶಿಸದಂತೆ ತಡೆಯಲಾಯಿತು ಎಂಬ ಹೇಳಿಕೆಯ ವಿರುದ್ಧ ಗುವಾಹಟಿಯ ಸಿಜೆಎಂ ನ್ಯಾಯಾಲಯದಲ್ಲಿ RSSನ ಪದಾಧಿಕಾರಿ ಅಂಜೇನ್ ಬೋರಾ ಅವರು ಹೂಡಿರುವ ದಾಖಲಿಸಿರುವ ಪ್ರಕರಣವು ವಿಚಾರಣೆಯ ಹಂತದಲ್ಲಿದೆ. ಇನ್ನು ಸೂರತ್ ನ್ಯಾಯಾಲಯವು ಮೋದಿ ಸರ್ನೇಮ್ ಪ್ರಕರಣದಲ್ಲಿ ವಿಧಿಸಿದ 2 ವರ್ಷಗಳ ಜೈಲು ಶಿಕ್ಷೆಯ ಆಧಾರದ ಮೇಲೆ ರಾಹುಲ್ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನ ತಕ್ಷಣವೇ ಅನರ್ಹಗೊಳಿಸಿದ ಘಟನೆಯು ಇವರನ್ನ ಸಂಸತ್ತಿನಿಂದ ಹೊರಗಿಡುವ ಕಾನೂನಾತ್ಮಕ ಯತ್ನದ ತೀವ್ರತೆಯನ್ನ ತೋರಿಸುತ್ತದೆ ಎಂದು ಕಾಂಗ್ರೆಸ್ ವಾದಿಸುತ್ತದೆ. ಇನ್ನು ಸ್ನೇಹಿತರೆ, ವಿರೋಧ ಪಕ್ಷಗಳನ್ನು ರಾಜಕೀಯವಾಗಿ ನಿಯಂತ್ರಿಸಲು ಆಡಳಿತ ವ್ಯವಸ್ಥೆಯು ಆರ್ಥಿಕ ಹರಿವನ್ನ ತಡೆಯುವ ತಂತ್ರವನ್ನ ಬಳಸುತ್ತಿದೆ ಎಂಬುದು ಕಾಂಗ್ರೆಸ್ ನಾಯಕರ ಮತ್ತೊಂದು ಪ್ರಮುಖ ಆರೋಪವಾಗಿದೆ. ಲೋಕಸಭಾ ಚುನಾವಣೆಗಳ ತೀರ ಹತ್ತಿರದಲ್ಲಿ ಆದಾಯ ತೆರಿಗೆ ಇಲಾಖೆಯು ಕಾಂಗ್ರೆಸ್ ಪಕ್ಷಕ್ಕೆ 1823 ಕೋಟಿಗೂ ಹೆಚ್ಚಿನ ದಂಡದ ನೋಟಿಸ್ಗಳನ್ನು ಜಾರಿಗೊಳಿಸಿತು ಮತ್ತು ಪಕ್ಷದ ಖಾತೆಗಳಲ್ಲಿದ್ದ 135 ಕೋಟಿ ನಿಧಿಯನ್ನು ಮುಟ್ಟುಗೋಲು ಹಾಕಿಕೊಳ್ತು. ಇನ್ನು ಪಕ್ಷದ ಸಣ್ಣ ಪ್ರಮಾಣದ ನಗದು ಠೇವಣಿಗಳ ತಾಂತ್ರಿಕ ಲೋಪಗಳನ್ನು ಎತ್ತಿ ಹಿಡಿದು ವಿಪಕ್ಷದ ಖಾತೆಗಳನ್ನು ಸ್ಥಗಿತಗೊಳಿಸುವ ತೆರಿಗೆ ಇಲಾಖೆಯು ಬಿಜೆಪಿಗೆ ಬಂದಿರುವ 42 ಕೋಟಿಗೂ ಹೆಚ್ಚಿನ ಅಪರಿಚಿತ ನಗದು ಠೇವಣಿಗಳಿಗೆ ಅನ್ವಯಿಸಬಹುದಾದ 4600 ಕೋಟಿ ದಂಡದ ಪ್ರಕ್ರಿಯೆಯನ್ನು ನಿರ್ಲಕ್ಷಿಸಿದೆ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಜೈರಾಮ್ ರಮೇಶ್ ಅಂಕಿ ಅಂಶಗಳೊಂದಿಗೆ ದೂರಿದ್ದಾರೆ. ಈ ಹಂತದ ತಾರತಮ್ಯದ ಪ್ರಕ್ರಿಯೆಯನ್ನು ರಾಹುಲ್ ಗಾಂಧಿಯವರು ತೆರಿಗೆ ಭಯೋತ್ಪಾದನೆ ಎಂದು ಕರೆದಿದ್ದಾರೆ. ಇನ್ನು ಇದರೊಂದಿಗೆ ಭಾರತೀಯ ರಾಜಕೀಯದಲ್ಲಿ ವಾಷಿಂಗ್ ಮಷಿನ್ ಎಂದು ಕರೆಯಲ್ಪಡುವ ವಿದ್ಯಮಾನವು ತನಿಖಾ ಸಂಸ್ಥೆಗಳ ದ್ವಂದ್ವ ನೀತಿಯನ್ನ ತೋರಿಸ್ತಾ ಇದೆ. ವಿಪಕ್ಷಗಳಲ್ಲಿದ್ದಾಗ ಇಡಿ ಮತ್ತು ಸಿಬಿಐ ತನಿಖೆಯನ್ನ ಎದುರಿಸುತ್ತಿದ್ದ ನಾಯಕರು ಆಡಳಿತ ಪಕ್ಷಕ್ಕೆ ಸೇರ್ಪಡೆಯಾದ ತಕ್ಷಣ ಅವರ ಮೇಲಿನ ತನಿಖೆಗಳು ಸ್ಥಗಿತಗೊಳ್ಳುವುದು ಮತ್ತು ಪೂರ್ಣ ಪ್ರಮಾಣದ ಕ್ಲೀನ್ ಶೀಟ್ ಸಿಗುವುದು ಸಾಮಾನ್ಯವಾಗಿದೆ. ಆದರೆ ರಾಹುಲ್ ಗಾಂಧಿಯವರಂತಹ ನಾಯಕರು ಸರ್ಕಾರದ ನೀತಿಗಳು ಮತ್ತು ಕಾರ್ಪೊರೇಟ್ ಕೇಂದ್ರೀಕರಣದ ವಿರುದ್ಧ ಸತತವಾಗಿ ಧ್ವನಿ ಎತ್ತುತ್ತಿರುವುದರಿಂದ ಇವರ ಮೇಲಿನ ಪ್ರಕರಣಗಳನ್ನ ಹಿಂತೆಗೆದುಕೊಳ್ಳದೆ ತೀವ್ರಗೊಳಿಸಲಾಗುತ್ತಿದೆ. ಇನ್ನು ಸ್ನೇಹಿತರೆ, ರಾಹುಲ್ ಗಾಂಧಿಯವರ ವಿರುದ್ಧ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಮತ್ತು ಕ್ರಿಮಿನಲ್ ಕಾಯ್ದೆಗಳನ್ನು ಬಳಸಿಕೊಂಡು ನಡೆಸಲಾಗುತ್ತಿದೆ ಎನ್ನಲಾದ ಕಾನೂನಾತ್ಮಕ ಕಟ್ಟುಪಾಡುಗಳು ಭಾರತದ ರಾಜಕೀಯ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ತೀವ್ರ ಘರ್ಷಣೆಯನ್ನ ಸೃಷ್ಟಿಸ್ತಾ ಇವೆ. ಇನ್ನು ಈ ಒಂದು ವಿಚಾರ ಇಷ್ಟು ದಿನ ಕೇವಲ ರಾಜಕೀಯವಾಗಿ ಮಾತ್ರ ಚರ್ಚೆ ಆಗ್ತಾ ಇತ್ತು. ಆದ್ರೆ ಈಗ ಆಡಳಿತ ಪಕ್ಷದ ಅಧಿಕಾರ ದುರುಪಯೋಗದ ಬಗ್ಗೆ ಸಾರ್ವಜನಿಕವಾಗಿಯೂ ಕೂಡ ತುಂಬಾ ದೊಡ್ಡ ಮಟ್ಟದ ಚರ್ಚೆಗಳು ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತಕ್ಕೆ ಹೋಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.